ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ನಾವು ಓವರ್ನೈಟ್ ಓಟ್ಸ್ ಅಂತ ಡಯಟ್ ಫುಡ್ಡನ್ನು ಮಾಡೋದನ್ನು ನೋಡೋಣ. ಈ ನಾರ್ಮಲ್ ಓಟ್ಸ್ ಇರುತ್ತಲ್ವ, ಆ ಓಟ್ಸನ್ನು ನೈಟೇ ರಾತ್ರಿಯೇ ಮಲಗಬೇಕಾದ್ರೆ ಹಾಕಿ ಮಲಗಬೇಕು. ಅದನ್ನು ಮೊದಲು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನ್ ಹಾಕಿ ನೀರು ಹಾಕಿ ತೊಳೆದಿಡಬೇಕು. ನೋಡಿ, ಅದಕ್ಕೆ ಸ್ವಲ್ಪ ತುರಿದಿರುವಂಥ ಬೀಟ್ರೂಟು ಕ್ಯಾರೆಟು ಹಾಕಿ ಅದಕ್ಕೆ ಮೊಸರು ಹಾಕಿ ಕಲಸಿಟ್ಬಿಡ್ಬೇಕು ನೈಟೇ. ನೋಡಿ, ನಮಗೊಂದು 5-6 ಚಮಚದಷ್ಟು ಓಟ್ಸ್ ಹಾಕೋಣ. ನೋಡಿ, ಈ ಡಯಟ್ ಫುಡ್ಡನ್ನು ನೋಡಿ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಮೊಸರು, ಆಮೇಲೆ ಬೀಟ್ರೂಟು, ಕ್ಯಾರೆಟು, ಓಟ್ಸು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು ನೈಟು. ಫುಲ್ ನೈಟ್ ಹಾಗೆ ಫ್ರಿಜ್ಜಲ್ಲಿ ಇಡಬೇಕಂದ್ರೆ ಹೊರಗಡೆ ಇರಬಾರ್ದು. ಮೊಸರು ಅದೆಲ್ಲ ಹಾಕಿದ್ವಲ್ಲ, ಹುಳಿ ಬರುತ್ತೆ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟು ತೆಗಿಬೇಕು. ಬೆಳಗ್ಗೆ 1 ಸ್ಪೂನ್ ತುಪ್ಪ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಸಾಕು, 1 ಸ್ಪೂನ್ ತುಪ್ಪ ಹಾಕಬೇಕು. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಶೇಂಗಾ ಬೀಜ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಬೇಕಂದರೆ ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು ನೀವು. ನನ್ನ ಮಗಳಿಗೆ ಅಷ್ಟೇ ಇಷ್ಟ ಆಗ್ತಿತ್ತು, ಅಷ್ಟೇ ಮಾಡಿದೆ ನಾನು. ಖಾರ ಬೇಕು ಅಂದರೆ ನೀವು ಒಣಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕ್ಕೋಬೋದು. ಬೇಕು ಅಂದರೆ ಖಾರ ಪುಡಿನೂ ಹಾಕ್ಕೋಬೋದು ಮೇಲೆ. ಇಲ್ಲ ನಮಗೆ ಖಾರ ಬೇಡ ಅಂದುಬಿಟ್ರೆ ಹಂಗೇನು ಒಗ್ಗರಣೆ ಮಾಡಿಕೊಂಡು ತಿಂದ್ಬಿಡ್ಬೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಇದು. ತುಂಬ ಹೆಲ್ದಿ ಫುಡ್ಡು. ಈ ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತಿದು. ನೋಡಿ, ಅದೆಲ್ಲ ಚೆನ್ನಾಗಿ ಎಲ್ಲ ಕೆಂಪಾಗಬೇಕು. ಅದೆಲ್ಲ ಉದ್ದಿನಬೇಳೆ, ಕಡಲೆಬೇಳೆ ಇದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಅನಿಸಿದರೆ ಇನ್ನೊಂಚೂರು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದು ಮಾಡಬೇಕು. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ರಾತ್ರಿನೇ ಉಪ್ಪು ಹಾಕಿಡೋದು ಬೇಡ, ಇವಾಗ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅದನ್ನು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉಪ್ಪು ಹಾಕಬೇಕು, ಇದಕ್ಕೆ ಕಲ್ಲು ಉಪ್ಪು ಹಾಕಿದ್ರೆ ಮತ್ತು ಇವಾಗಲೇ ತಿನ್ನೋದಲ್ವ, ಹಾಗಾಗಿ ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಡ್ರೈ ಅನಿಸಿದರೆ ಸ್ವಲ್ಪ ಮೊಸರು ಹಾಕ್ಕೊಂಡು ಯೂಸ್ ಮಾಡೋಣ. ಡಯಟಿಗಂತೂ ತುಂಬ ಹೆಲ್ಪ್ ಆಗುತ್ತಿದ್ದು. ನೀವು ಏನಿಲ್ಲ ಅಂದರೆ ಒಂದು 10 kg ಇಳಿಸ್ಬೋದು, ಅಷ್ಟರ ಮಟ್ಟಿಗೂ ಡಯಟ್ ಇದಾಗುತ್ತೆ. ನಾನು ಯೂಸ್ ಮಾಡಲ್ಲ, ನನಗೆ ಯಾಕಂದರೆ ಒಂಥರ ಹೀಟ್ ಆಗುತ್ತೆ. ನಾನು ಹಂಗಾಗಿ ಯೂಸ್ ಮಾಡಲಿಲ್ಲ. ನನ್ನ ಮಗಳಂತ ಯೂಸ್ ಮಾಡೋದು. ನೋಡಿದ್ದಕ್ಕೆ ಧನ್ಯವಾದಗಳು.